ಹಾಯ್ ಗಾಯ್ಸ್, ನಮಸ್ಕಾರ ಫ್ರಮ್ ದ ನೆದರ್ಲ್ಯಾಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಸ್ಯಾಟರ್ಡೆ, ನಾವಿಬ್ರು ರೆಡಿ ಆಗಿದ್ದೀವಿ. ಯಾಕಂದರೆ ನಮ್ಮ ಫ್ರೆಂಡ್ಸ್ ಅವರು ಹೊಸ ಕಾರ್ ತೊಗೊಂಡಿದ್ದಾರೆ ಅಂದ್ಬಿಟ್ಟು ಟ್ರೀಟ್ ಕೊಡಿಸ್ತಾ ಇದ್ದಾರೆ. ಟ್ರೀಟ್ನ ಒಂದು ಔಟ್ಡೋರ್ ಲೊಕೇಶನಲ್ಲಿ ಇಟ್ಕೊಂಡಿದ್ದಾರೆ. ಅದೊಂದು ಪಾರ್ಕ್ ಥರ ಇರುತ್ತೆ, ದೊಡ್ಡ ಪಾರ್ಕು ವಿತ್ ಮ್ಯಾನ್ ಮೇಡ್ ಲೇಕ್ ಥರ ಏನೋ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು ಅಂತ ಇತ್ತು. ಇಲ್ಲೆಲ್ಲ ಇವಾಗ ಸಮ್ಮರ್ ಆಗಿರೋದ್ರಿಂದ ವೆದರ್ ಕೂಡ ಚೆನ್ನಾಗಿದೆ, ಸನ್ನಿ ಆಗಿದೆ. ಅದಕ್ಕೆ ಅವರು ಆಚೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಆ್ಯಕ್ಟಿವಿಟಿನ ಆಚೆ ಇಟ್ಕೊಂಡಿದ್ದಾರೆ. ಇವತ್ತು ಅಲ್ಲಿಗೆ ಹೋಗಬೇಕು ಅಂತ ರೆಡಿ ಆಗ್ತಿದ್ದೀವಿ. ಇವಾಗ ಫ್ರೆಶ್ ವಾಟರ್ಮೆಲನ್ ಜ್ಯೂಸ್ ಕುಡಿತಾ ಇದ್ದೀನಿ. ದಿಸ್ ಇಸ್ ಮೇಡ್ ಬೈ ಸಂತೋಷ್. ಇಲ್ಲಿ ನೆದರ್ಲ್ಯಾಂಡ್ಸಲ್ಲಿ ಆ್ಯಕ್ಚುಲಿ ಇಂಡಿಯಾದಲ್ಲೆಲ್ಲ ಸಿಗುತ್ತಲ್ಲ ಫ್ರೆಶ್ ಫ್ರೂಟ್ ಜ್ಯೂಸಸ್ಸು, ಆ ಥರ ಸಿಗಲ್ಲ. ಅಂಗಡಿಗಳು ಇರಲ್ಲ ಆ್ಯಕ್ಚುಲಿ ಫ್ರೆಶ್ ಫ್ರೂಟ್ ಜ್ಯೂಸಸ್ಸು ಅವಾಗವಾಗೆ ಮಾಡಿ ಕೊಡೋಕ್ಕೆ. ನಾವೇ ಮನೆಯಲ್ಲಿ ಮಾಡ್ಕೊಂಡು ಕುಡಿಬೇಕು. ಬಾಟಲ್ದು ಸಿಗುತ್ತೆ ಫ್ರೂಟ್ ಜ್ಯೂಸಸ್ಸು, ಬಟ್ ಫ್ರೆಶ್ ಆಗಿ ಸಿಗಲ್ಲ. ಸೊ ಮನೆಯಲ್ಲಿ ನಾವೇ ಮಾಡ್ಕೊಂಡು ಕುಡಿತಾ ಇರ್ತೀವಿ. ಈ ಸಮ್ಮರ್ ವೆದರ್ಗೆ ಈ ವಾಟರ್ಮೆಲನ್ ಜ್ಯೂಸ್ ಎಲ್ಲ ಕುಡಿದ್ರೆ ತುಂಬ ರಿಫ್ರೆಶಿಂಗ್ ಆಗಿ ತುಂಬ ಕೂಲಾಗಿ ಇರುತ್ತೆ ಅಂದ್ಬಿಟ್ಟು ಇವತ್ತು ನಮ್ಮ ಮನೇಲಿ ಫ್ರೆಶ್ ವಾಟರ್ಮೆಲನ್ ಜ್ಯೂಸ್. ಇವಾಗ ಜ್ಯೂಸ್ ಕುಡ್ದಾದ್ಮೇಲೆ ಈ ಸ್ನ್ಯಾಕ್ ತಿನ್ನೋದ ಅಂತ ಅನ್ಕೊತಾ ಇದ್ದೀನಿ. ಇದು ನೆನ್ನೆ ನಾವು ಯುಂಬೋದಲ್ಲಿ ಬೈ ಮಾಡಿದ್ವಿ. ಇದೇನಂದರೆ ಲೋ ಕಾರ್ಬ್ ಸಿನಮನ್ ಸ್ಟಿಕ್ ಅಂತ ಬರ್ತಿತ್ತು. ಕ್ರಂಚಿ ಬಾರ್ ಅಂತೆ. 60% ಲೆಸ್ ಕಾರ್ಬೋಹೈಡ್ರೇಟ್ಸು, 0% ಆ್ಯಡೆಡ್ ಶುಗರ್ ಅಂತ ಇದೆ. ಸೊ ಆಲ್ವೇಸ್ ಲುಕಿಂಗ್ ಔಟ್ ಫಾರ್ ಲೋ ಕಾರ್ಬ್, 0% ಈ ಥರ ಏನಾದರೂ ಸ್ನ್ಯಾಕ್ಸು ಡ್ರಿಂಕ್ಸ್ ಏನಾದರೂ ಇದ್ದರೆ ವಿ ಆರ್ ಆಲ್ವೇಸ್ ಲುಕಿಂಗ್ ಫಾರ್ ಇಟ್. ಸೊ ಇದೇನೋ ಸಿಕ್ತು, ಟ್ರೈ ಮಾಡೋದ ಅಂತ ಅನ್ಕೊತಿದ್ದೀನಿ. ಸೊ ಒಂದೇ ಕವರಲ್ಲಿ 2 ಬಾರ್ಸ್ ಥರ ಇದೆ. ಹೆಂಗಿದೆ ನೋಡೋದ? ಏನೇನೋ ನಟ್ಸ್ ಎಲ್ಲ ಇದೆ. ಏನಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಇದೆ, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಈ ಥರ ಡಿಫ್ರೆಂಟ್ ಸೀಡ್ಸ್ ಎಲ್ಲ ಇದೆ. ಟೇಸ್ಟ್ ಹೆಂಗಿದೆ ನೋಡೋದ? ಆ್ಯಕ್ಚುಲಿ ಕ್ರಂಚಿಯಾಗಿದೆ, ಚೆನ್ನಾಗಿದೆ. ಅದೇ ಸ್ವೀಟ್ ಥರ ಅಂತೂ ಇಲ್ಲ, ಬಟ್ ತಿನ್ನಕ್ಕೆ ಚೆನ್ನಾಗಿದೆ. ಯಾರ್ಯಾರು ಈ ಥರ ಲೋ ಕಾರ್ಬು, 0 ಶುಗರ್ ಈ ಥರ ಸ್ನ್ಯಾಕ್ಸ್ ಪ್ರಿಫರ್ ಮಾಡ್ತಿರಲ್ಲ ಅವ್ರಿಗೆಲ್ಲ ಇದು ಚೆನ್ನಾಗಿದೆ. ಸೊ ದಿಸ್ ಇಸ್ ಅ ಗುಡ್ ಆಪ್ಷನ್, ತೊಗೊಂಡು ತಿನ್ಬೋದು. ಉತ್ರೆಟ್ಟಿಂದ ಲೊಕೇಶನ್ಗೆ ಅರೌಂಡ್ 20-25 ಮಿನಿಟ್ಸ್ ಡ್ರೈವ್ ಇರುತ್ತೆ ಕಾರಲ್ಲಿ. ನಾವು ಇನ್ನೇನು 5 ಮಿನಿಟ್ಸ್ ರೀಚ್ ಆಗ್ತಾಯಿದ್ದೀವಿ. ಇದು ರೂಟ್ ಇದೆಯಲ್ಲ, ಆನ್ ದ ವೇ ಟು ದ ಲೊಕೇಶನ್, ಅದು ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೋಡಿದ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈ ಪಾರ್ಕು. ಇಲ್ಲಿಂದ ಒಂದು ಉದ್ದ ಸ್ಟ್ರೆಚ್ ಇರುತ್ತೆ. ಅಲ್ಲಿ ಹಿಂದೆಗಡೆ ಲೇಕ್ ಥರ ಕಾಣಿಸ್ತಾ ಇರ್ಬೋದು. ನಮ್ಮ ಫ್ರೆಂಡ್ಸ್ ಎಲ್ಲ ಇನ್ನು ಮುಂದೆಗಡೆ ಪಾರ್ಕ್ ಮಾಡಿದ್ದಾರೆ. ಸೊ ನಾವು ಅಲ್ಲಿ ಹೋಗ್ತಿದ್ದೀವಿ. ಎಷ್ಟೊಂದು ಪಾರ್ಕಿಂಗ್ ಸ್ಪೇಸಸ್ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿಂದ ಸ್ಟಾರ್ಟ್ ಆಗಿ ಫುಲ್ಲು ಮುಂದೆ ಪಾರ್ಕ್ ಎಂಡ್ ಆಗೋವರೆಗೂ ಪಾರ್ಕಿಂಗ್ ಸ್ಪೇಸಸ್ ಇರುತ್ತೆ. ಸೊ ಪಾರ್ಕಿಂಗ್ ಬಗ್ಗೆ ಯೋಚನೆ ಮಾಡೋದಿರಲ್ಲ. ಇವಾಗ ಇನ್ನೇನು ರೀಚ್ ಆಗ್ತಾ ಇದ್ದೀವಿ. ಎಲ್ಲಿಗೆ ಬಂದಿದ್ದೀವಿ? ನಾವು ನ್ಯೂ ವೇಗನ್ ಹತ್ರ ಒಂದು ಲೊಕೇಶನ್ ಬಂದಿದ್ದೀವಿ. ಜಸ್ಟ್ ನಾವು ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಗೊತ್ತಿಲ್ಲ. ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಎಷ್ಟು ಜಾಗ ಇದೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಇಷ್ಟು ಫುಲ್ಲು ಪಾರ್ಕಿಂಗ್ ಜಾಗ ಇದೆ. ಆಮೇಲೆ ಈ ಕಡೆ ಪಾರ್ಕ್ ಥರ ಇದೆ, ಗ್ರಾಸ್ ಇದೆ. ಇಲ್ಲಿ ಮೇಲೆ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಅದ್ರ ಮುಂದೆಗಡೆ ಕೆನಾಲ್ ರಿವರ್ ಥರ ಇದೆ. ಇವಾಗ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಜಸ್ಟ್ ನಾವು ರೀಚ್. ಐ ಆಮ್ ಸ್ಟಕ್. ಹೆಂಗ ಅನಿಸ್ತಾ ಇದೆ? ಹೌ ಇಸ್ ದ ವೆದರ್? ವೆದರ್ ಬಂದ್ಬಿಟ್ಟು ಸೂಪರ್ ಆಗಿದೆ. ಟ್ರೀ ಶೇಡ್ಸು ಇದೆ, ಆರಾಮಾಗಿ ಎಲ್ಲರೂ ಎಂಜಾಯ್ ಮಾಡ್ಬೋದು. ದೊಡ್ಡ ದೊಡ್ಡ ಟ್ರೀಸ್ ಇದೆ, ಶೇಡ್ ಎಲ್ಲ ಇದೆ. ತುಂಬ ದೊಡ್ಡ ಜಾಗ ಆಗಿರೋದ್ರಿಂದ ಕ್ರೌಡೆಡ್ ಅನಿಸ್ತಾ ಇಲ್ಲ. ಜನ ಇದ್ದಾರೆ ಬಟ್ ಕ್ರೌಡೆಡ್ ಅನಿಸ್ತಾ ಇಲ್ಲ. ಇವಾಗ ಎಲ್ಲ ಫ್ರೆಂಡ್ಸು ಜಸ್ಟ್ ಇವಾಗೇ ರೀಚ್ ಆಗ್ತಾ ಇದ್ದಾರೆ. ನಾವು ಇವಾಗೇ ರೀಚ್ ಆದ್ವಿ. ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಗ್ರಾಸ್ ಆ್ಯಂಡ್ ರಿವರ್. ಆ ರಿವರಲ್ಲೂ ಹೋಗ್ಬಿಟ್ಟು ಎಂಜಾಯ್ ಮಾಡ್ಬೋದು. ಇವತ್ತು ಹೋಗ್ತೀವ ಏನೋ ನೋಡಬೇಕು. ಸ್ವಿಮ್ ವೇರ್ ಎಲ್ಲ ತಂದಿದ್ದೀವಿ ಹೋಗೋಕ್ಕೆ ಅಂದ್ಬಿಟ್ಟು. ಸೊ ಸ್ವಿಮ್ಮಿಂಗು ಮಾಡ್ಬೋದು ಅನ್ಸುತ್ತೆ. ನೋಡೋದ? ಹಾಯ್ ಹಾಯ್ ಎವ್ರಿ ಒನ್, ಯು ವಿಲ್ ಆಲ್ ಕಮ್ ಇನ್ ಮೈ ಚಾನಲ್. Give me your money. Give me your money. Kill me, kill me. Give me. Take down. Miniest blanket. It's so mini. It's for you. You are minion, right? Give me your money. Give me your money. No, I don't have. Give me. I am a poor guy. Why are you asking me money? Give me.
ಎಲ್ಲ ಬ್ಲ್ಯಾಂಕೆಟ್ಸ್ ಎಲ್ಲ ಹಾಕೊಂಡು ಇವಾಗ ಎಲ್ಲರೂ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ಜನ ಫ್ರೆಂಡ್ಸ್ ಬರಬೇಕು, ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ವೆಯ್ಟ್ ಮಾಡೋ ಟೈಮಲ್ಲಿ ಹೋಸ್ಟು ಐಸ್ ಕ್ರೀಮ್ಸ್ ತಂದಿದ್ರು, ಸೊ ಎಲ್ಲರಿಗೂ ಐಸ್ ಕ್ರೀಮ್ ಕೊಟ್ಟರು. ಇವಾಗ ಎಲ್ಲರೂ ಐಸ್ ಕ್ರೀಮ್ ತಿನ್ಕೊಂಡು ಮಜಾ ಮಾಡ್ತಾ ಇದ್ದೀವಿ. ಎಲ್ಲರೂ ಬಾಲ್ ಫ್ರಿಸ್ಬಿ ಜೊತೆ ಆಟ ಆಡ್ತಾ ಇದ್ದಾರೆ. ಇಟ್ಸ್ ನೈಸ್ ವೆದರ್. ನಾವು ಗ್ರೂಪಲ್ಲಿ ಸೇರಿಕೊಂಡು ಫ್ರಿಸ್ಬಿ ಮತ್ತು ಬಾಲೆಲ್ಲ ಆಟಾಡಿದ್ವಿ. ಬಟ್ ಅದರದ್ದು ವೀಡಿಯೋ ಏನೂ ಮಾಡಲಿಲ್ಲ. ಇವಾಗ ಜಸ್ಟ್ ನಮ್ಮದು ಒಂದು 2-3 ಶಾರ್ಟ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ನಾವೇ ಕ್ಯಾಚ್ ಮಾಡ್ತಾಯಿದ್ದೀವಿ ಫ್ರಿಸ್ಬಿ ಹಾಕ್ಕೊಂಡು. ಇವಾಗ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ. ಸೊ ಎಲ್ಲರೂ ಬಂದ್ಬಿಟ್ಟು ಈ ಥರ ಏನೇನು ಸೆಟಪ್ ಮಾಡಿದ್ವಿ ಅಲ್ಲೆಲ್ಲರೂ ಕೂತ್ಕೊಂಡು ಒಬ್ರದ್ದು ಬರ್ಡೇ ಇದೆ, ಇವಾಗ ಅವ್ರದ್ದು ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ. Happy birthday dear Arjun, happy birthday to you. Yay! All cleaning work done by me. This is what? Chicken biryani. Chicken biryani, chicken kebab. This is Pure veg. veg palav. Chicken biryani. Chicken biryani. This is Manoj. ಇನ್ನು ನಾನು ಹಾಕ್ಕೊಂಡಿಲ್ಲ, ಇವಾಗ ಹಾಕ್ಕೊತೀನಿ. ನಾನು ಹಾಕ್ಕೊಡ್ಲಾ? ಎಸ್ ಹಾಕೊಡು. ಸಾಕು, ಜಾಸ್ತಿನೇ ಆಯ್ತು ಅನ್ಸುತ್ತೆ. ಮ್ಯಾಂಗೋ ತಿರುಮಸು. ಈ ಥರ ಒಂದು ಚೇಂಜಿಂಗ್ ಟೆಂಟ್ನ ನಮ್ಮ ಫ್ರೆಂಡ್ ತಂದಿದ್ರು. ಈ ಚೇಂಜಿಂಗ್ ಟೆಂಟಿಂದ ನಮಗೆ ಪ್ರೈವಸಿ ಸಿಗುತ್ತೆ. ಯಾವುದಾದ್ರೂ ಔಟ್ಡೋರ್ ಇವೆಂಟ್ ಇರಬೇಕಾದ್ರೆ ನಾವೇನಾದರೂ ನಾರ್ಮಲ್ ಬಟ್ಟೆಯಿಂದ ಸ್ವಿಮ್ವೇರ್ ಚೇಂಜ್ ಮಾಡ್ಕೋಬೇಕು, ಇಲ್ಲ ಸ್ವಿಮ್ಮಿಂಗ್ ಎಲ್ಲ ಆದಮೇಲೆ ವಾಪಸ್ಸು ಸ್ವಿಮ್ವೇರಿಂದ ನಾರ್ಮಲ್ ಬಟ್ಟೆಗೆ ಚೇಂಜ್ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ಯೂಸ್ಫುಲ್ ಇರುತ್ತೆ. ಎಸ್ಪೆಷಲಿ ಎಲ್ಲಿ ವಾಶ್ರೂಮ್ಸು ಈ ಥರ ಚೇಂಜಿಂಗ್ ರೂಮ್ಸು ಎಲ್ಲ ಇರಲ್ವಲ್ಲ, ಅಲ್ಲಿ ತುಂಬ ಯೂಸ್ಫುಲ್ ಇರುತ್ತೆ. ಹೀಗೆ ಜಸ್ಟ್ ಕ್ಲೋಸ್ ಮಾಡ್ಕೋಬೋದು, ಕ್ಲೋಸ್ ಮಾಡಿಬಿಟ್ಟು ಒಳಗೆ ಹೋಗ್ಬಿಟ್ಟು ಚೇಂಜ್ ಮಾಡ್ಕೋಬೋದು, ಹಂಗೆ ಓಪನ್ ಮಾಡಿಕೊಂಡು ಬರ್ಬೋದು. ಸೊ ದಿಸ್ ಇಸ್ ವೆರಿ ಯೂಸ್ಫುಲ್. ಫುಲ್ ಪ್ರೈವಸಿನೂ ಇರುತ್ತೆ, ಎಸ್ಪೆಷಲಿ ಫಾರ್ ಔಟ್ಡೋರ್ ಆ್ಯಕ್ಟಿವಿಟೀಸ್. ರೆಡಿ. ಇವಾಗ ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನೀರಲ್ಲಿ ಹೋಗೋಕ್ಕೆ ಹೋಗ್ತಾ ಇದ್ದೀವಿ. ಚೇಂಜ್ ದ ಡ್ರೆಸ್. Now I will throw it to Santosh. Throw it to Mani. Catch. Oh, nice catch. Nice one. Catch it. Nice one. ನಮ್ಮ ಫ್ರೆಂಡ್ ಮಗುದು ಈ ಬಾಲು ಅಲ್ಲಿವರೆಗೂ ಹೋಗ್ಬಿಟ್ಟಿದೆ. ಒಬ್ರು ಟ್ರೈ ಮಾಡಿದ್ರು ಆಗಲಿಲ್ಲ. ಇವಾಗ ಇನ್ನೊಬ್ರು ಹೋಗ್ಬಿಟ್ಟು ತಂದ್ಕೊಡ್ತಾರೆ ಅನಿಸುತ್ತೆ. ವೇಟಿಂಗ್. ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬಿಟ್ಟಿದೆ ಬಾಲು. So waiting guys, let's see. Everyone is enjoying. We are taking video of Santosh rescuing. Yes, the ball is almost rescued. Hi guys. Are you guys enjoying today? Yes, it's so funny. This is Aishu, she got the tent for us. This is Sarah, she hosted the event. This is the ball. Everyone was swimming to get finally ಯಾರೋ ಒಬ್ರು ಹೆಲ್ಪ್ ಮಾಡಿ ಬಾಲ್ ಸಿಕ್ಕಿದೆ. ಇವಾಗ ಎತ್ಕೊಂಡು ಪ್ರಾಪರ್ ಬೀಚ್ ಹತ್ರ ಹೋಗ್ತಿದ್ದೀವಿ. ಇವಾಗ ತಾನೇ ಸ್ವಿಮ್ ಮಾಡ್ಕೊಂಬಂದ್ವಿ, ಎಲ್ಲ ಇದರಲ್ಲಿ ಚೇಂಜ್ ಮಾಡಿದ್ವಿ. ನಾವು ವಿ ಆರ್ ಶಿಫ್ಟಿಂಗ್ ಎವ್ರಿಥಿಂಗ್ ಟು ದಟ್ ಸೈಡ್. ಫುಲ್ ಸನ್ಲೈಟ್ ಆಗಿದೆ ಅಂದ್ಬಿಟ್ಟು ಶೇಡಲ್ಲಿ ಶಿಫ್ಟ್ ಮಾಡೋಣ ಅಂದ್ಬಿಟ್ಟು ಎಲ್ಲಾನು ಶೇಡಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಇವಾಗ ಇಲ್ಲಿ ಸನ್ನಿ ಆಯಿತು, ಸೊ ಆಲ್ ಥಿಂಗ್ಸ್ ಶೇಡಲ್ಲಿ ಹಾಕಿದ್ವಿ. ಟ್ರ್ಯಾಶ್ ಬ್ಯಾಗ್ಸಿಗೆ ತಂದಿದ್ವಿ, ಸೊ ಎಲ್ಲ ಏನೇನು ಟ್ರ್ಯಾಶ್ ಇತ್ತು ಟ್ರ್ಯಾಶ್ ಬ್ಯಾಗ್ಸಲ್ಲಿ ಹಾಕಿದ್ದೀವಿ. ಇವಾಗ ಮತ್ತೆ ಏನೋ ಗೇಮ್ಸ್ ಆಡಕ್ಕೆ ಹೋಗ್ತಿದ್ದೀವಿ. ನೋಡೋಣ ಏನೋ ಗೇಮ್ಸ್ ಆರ್ಗನೈಸ್ ಮಾಡಿದ್ದಾರೆ ಅಂತ ಹೋಸ್ಟು. ವಾಟ್ ಗೇಮ್ಸ್ ಆರ್ಗನೈಸ್ ಮಾಡಿದ್ದಾರೆ ಅಂತ ನೋಡಬೇಕು. ಹಾಗೆ ಎಷ್ಟೊಂದು ಚೇರ್ಸ್ ಎಲ್ಲನೂ ತಂದಿದ್ವಿ ಕೂತ್ಕೊಳ್ಳೋಕ್ಕೆ ಅಂದ್ಬಿಟ್ಟು. ಮ್ಯಾಟ್ಸ್ ಎಲ್ಲನೂ ತಂದಿದ್ವಿ. ಮತ್ತು ಕುಡಿಯೋಕ್ಕೆ ಕೋಲಾಸು, ಡ್ರಿಂಕ್ಸು, ಫುಡ್ಡು ಹೋಸ್ಟ್ ಆರ್ಗನೈಸ್ ಮಾಡಿದರು. ಚೆನ್ನಾಗಿತ್ತು ಫುಡ್ಡು, ಇಟ್ ವಾಸ್ ಟೇಸ್ಟಿ. ಇವಾಗ ಗೇಮ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಂದು ಟ್ರಯಲ್ ನೋಡೋದ ಅಂತ ಮಾಡ್ತಿದ್ದೀವಿ. ಬಾಯ್ಸ್ ಟೀಮ್ ವರ್ಸಸ್ ಗರ್ಲ್ಸ್ ಟೀಮ್.
ಎಲ್ಲರೂ ಜಗಳ ಆಡ್ತಿದ್ದೀವಿ ಬಿಕಾಸ್ ಇದೆಲ್ಲ ರೂಲ್ಸ್ ಅದು ರೂಲ್ಸ್ ಹಂಗೆ ಹಿಂಗೆ ಅಂದ್ಬಿಟ್ಟು. ಇದು ಜಸ್ಟ್ ಒಂದು ಪೇಪರ್ ಗೇಮ್ ಥರ. ಪೇಪರ್ನ ಬಾಯಿಂದ ಬಾಯಿಗೆ ಪಾಸ್ ಮಾಡಬೇಕು, ಕೈ ಏನು ಯೂಸ್ ಮಾಡೋಂಗಿಲ್ಲ. ಇದೇ ಗೇಮು, ಜಸ್ಟ್ ಪಾಸ್ ಮಾಡೋಂಗಿಲ್ಲ. ಪೇಪರ್ನ ಟೇರ್ ಕೂಡ ಮಾಡಿಕೊಂಡು ನೆಕ್ಸ್ಟ್ ಪರ್ಸನ್ ತೊಗೊಂಡೋಗ್ಬೇಕಾಗಿತ್ತು. ಇವಾಗ ಆ್ಯಕ್ಚುಲ್ ಗೇಮ್ ಸ್ಟಾರ್ಟ್ ಆಗ್ತಾಯಿದೆ. ಸಂತೋಷ್ ಆಡ್ತಾ ಇದ್ದಾರೆ ಪಾಸ್ ಮಾಡಿಕೊಂಡು ಜಸ್ಟ್ ಪಾಸ್ ಮಾಡೋಂಗಿಲ್ಲ. ಪಾಸ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಪರ್ಸನ್ ಏನಿರ್ತಾರೆ ಅವರು ಆ ಪೇಪರ್ನ ಎಳ್ಕೊಂಡು ಹರ್ಕೊಂಡು ಪಾಸ್ ಮಾಡಬೇಕು. ಆಮೇಲೆ ಅವ್ರ ಬಾಯಲ್ಲಿ ಏನು ಮಿಕ್ಕಿರುತ್ತೋ ಅದನ್ನ ಮಾತ್ರ ಪಾಸ್ ಮಾಡಬೇಕಾಗುತ್ತೆ. ಇವಾಗ ಗರ್ಲ್ಸ್ ಟೀಮ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫುಲ್ ಮಜಾ ಆಯಿತು ಇವತ್ತು. ಎಲ್ಲ ಸ್ವಿಮ್ಮಿಂಗ್ ಮಾಡಿದ್ವಿ, ಮತ್ತು ಚೆನ್ನಾಗಿ ತಿಂದ್ವಿ, ಪಿಕ್ನಿಕ್ ಥರ ಎಂಜಾಯ್ ಮಾಡಿದ್ವಿ, ಆಟ ಆಡಿದ್ವಿ ಎಷ್ಟೊಂದು ಗೇಮ್ಸು. ಇಟ್ ವಾಸ್ ವೆರಿ ನೈಸ್ ಈವ್ನಿಂಗ್. ಇವಾಗ ಒಬ್ಬರು ಮನೆಗೆ ಹೋಗ್ಬಿಟ್ಟು ವಿ ವಿಲ್ ಹ್ಯಾವ್ ಡಿನ್ನರ್. ಆಗ ಎಲ್ಲರೂ ಡಿಸ್ಕಸ್ ಮಾಡ್ತಾಯಿದ್ದಾರೆ ಏನು ಕುಕ್ ಮಾಡೋದ, ಏನೇನು ಗ್ರೋಸ್ರಿಯಿಂದ ತರಬೇಕು ಅಂದ್ಬಿಟ್ಟು. ಇಲ್ಲೆಲ್ಲರೂ ನಿಂತ್ಕೊಂಡು ಡಿಸ್ಕಷನ್ ಮಾಡ್ತಾಯಿದ್ದಾರೆ, ಇನ್ನೂ ಹೊರಟಿಲ್ಲ. ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಬಿಟ್ಟು ಕ್ಲೀನಾಗಿ ಟ್ರ್ಯಾಶ್ ಕವರ್ಸು ತಂದಿದ್ವಿ. ಸೊ ಏನೇನು ಟ್ರ್ಯಾಶ್ ಇತ್ತು ಎಲ್ಲ ಟ್ರ್ಯಾಶ್ ಕವರಲ್ಲಿ ಹಾಕ್ಬಿಟ್ಟು ನಮ್ಮ ಜೊತೆಗೆ ತೊಗೊಂಡು ಹೋಗ್ತಿದ್ವಿ. ಎಲ್ಲಿ ಟ್ರ್ಯಾಶ್ ಕ್ಯಾನ್ ಇರುತ್ತೋ ಅಲ್ಲಿ ಹಾಕ್ಬಿಡ್ತೀವಿ. ಸೊ ಇದೇ ಪ್ಲೇಸಲ್ಲಿ ನಾವು ಪಿಕ್ನಿಕ್ ಮಾಡಿದ್ದು ಕ್ಲೀನಾಗೆ ಇಟ್ಕೊಂಡಿದ್ದೀವಿ. ಇಲ್ಲಿ ಬರೋರೆಲ್ಲರೂ ಅಷ್ಟೇ, ಎಲ್ಲರೂ ಅವರು ಟ್ರ್ಯಾಶ್ ಕ್ಯಾನ್ ತಂದಿರ್ತಾರೆ, ಟ್ರ್ಯಾಶ್ ಕ್ಯಾನ್ ಅಲ್ಲ, ಟ್ರ್ಯಾಶ್ ಬ್ಯಾಗ್ಸ್ ತಂದಿರ್ತಾರೆ. ಎಲ್ಲ ಫುಲ್ಲು ಕ್ಲೀನಾಗಿಡ್ತಾರೆ. ಈ ಪಾರ್ಕೆಲ್ಲ ನೋಡಿದ್ರೆ ನೋಡಿ ಎಷ್ಟೊಂದು ಜನ ಬಂದಿದ್ದರು, ತುಂಬ ಜನ ಬಂದಿದ್ದರು. ಇಷ್ಟು ಜನ ಬಂದಿದ್ರೂ ಎಷ್ಟು ಕ್ಲೀನಾಗಿದೆ ಅಂದರೆ ಎಲ್ಲರೂ ಕ್ಲೀನಿನೆಸ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಅದಿತಿ ವಾಂಟ್ಸ್ ಟು ಟೆಲ್ ಸಮಥಿಂಗ್. I made own handmade stool. ನೈಸ್ ಅದಿತಿ, ನೈಸ್ ಇನ್ವೆನ್ಷನ್. ಕಮ್ ದಿಸ್ ಸೈಡ್. I just made it with not pump ball into a ring floating. Wow, nice idea. Did you enjoy today in the water? Yes. How was it? It was too fun and too a little bit cold. Okay. Tell something about today. Did you guys enjoy? Nice in Kannada? What nice in Kannada? ಚೆನ್ನಾಗಿತ್ತು. ಇಟ್ ವಾಸ್ ನೈಸ್. ಸಖತ್ತಾಗಿತ್ತು. ಗೈಸ್ ಐ ಆಮ್ ಟೀಚಿಂಗ್ ದೆಮ್ ಕನ್ನಡ. ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಿದ್ದೀವಿ. ನೋಡಿ ಇಲ್ಲಿ ರಾತ್ರಿ ಹೆಂಗಿರುತ್ತೆ ಅಂತ. ಎಲ್ಲ ಶಾಪ್ಸು ಕ್ಲೋಸ್ ಆಗಿಬಿಡುತ್ತೆ 6 o'clockಗೆ. ಫುಲ್ಲು ಸೈಲೆನ್ಸು, ಯಾವ ಶಾಪು ಓಪನ್ ಇರಲ್ಲ. 6 PM ಎವ್ರಿಥಿಂಗ್ ಇಸ್ ಕ್ಲೋಸ್ಡ್. ಇದೇನೋ ಚಿಕ್ಕ ಪಾರ್ಕ್ ಥರ ಇದೆ, ಎಲ್ಲ ಆಟಾಡ್ತಿದ್ದಾರೆ. ಬಟ್ ಇಟ್ಸ್ ಸೋ ಕ್ವೈಟ್ ಹಿಯರ್. ಆಫ್ಟರ್ 6 PM ಯಾರೂ ಇಲ್ಲ ಥರ ಇದೆ. ಎವ್ರಿವನ್ ಆರ್ ಟ್ರೈಯಿಂಗ್ ಔಟ್ ಜಿಮ್ನಾಸ್ಟಿಕ್ಸ್. ಇವತ್ತಿನ ವ್ಲಾಗಿಗೆ ಅಷ್ಟೇ ಗೈಸ್. ನಮ್ಮ ವ್ಲಾಗ್ಸ್ ಇಷ್ಟ ಆಗ್ತಾ ಇದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್. ಬಾಯ್.